ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಶ್ರೀ 24 ನ್ಯೂಸ್. ಔರತ್ ನೀರಿಗಾಗಿ ನಾಗೂರವಿ ಗ್ರಾಮಸ್ಥರ ಪರದಾಟ. ಬೀದರ್ ಜಿಲ್ಲೆಯ ಔರತ್ ತಾಲೂಕಿನ ನಾಗೂರವಿ ಗ್ರಾಮ ಮಳೆಯಿಂದಾಗಿ ಹಳ್ಳ ಕೊಳ್ಳಗಳು ತುಂಬಿ ಹರಿಯುತ್ತಿದ್ದರೂ ಗ್ರಾಮದ ಜನರಿಗಿಲ್ಲ ಕುಡಿಯುವ ನೀರು. ಕಳೆದೊಂದು ತಿಂಗಳಿಂದ ಗ್ರಾಮದಲ್ಲಿ ಮಿತಿ ಮೀರಿದ ಕುಡಿಯುವ ನೀರಿನ ಸಮಸ್ಯೆ. ಕೊಡ ನೀರಿಗಾಗಿ ರೈತರ ಹೊಲಗಳಿಂದ ನೀರು ತರುವ ಸ್ಥಿತಿ ನಿರ್ಮಾಣ. ನೀರಿಗಾಗಿ ಖಾಲಿ ಕೊಡ ಹಿಡಿದು ಮಹಿಳೆಯರು ಪ್ರತಿಭಟನೆ. ನೀರಿನ ಸಮಸ್ಯೆ ಬಗೆಹರಿಸುವಂತೆ ಪಿಡಿಒಗೆ ಮನವಿ ಮಾಡಿದ್ರು, ಡೋಂಟ್ ಕೇರ್. ಹೆಡಗಾಪುರ ಗ್ರಾಮ ಪಂಚಾಯಿತಿ ಪಿಡಿಒ ಅಧ್ಯಕ್ಷರು ಸದಸ್ಯರ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. ಕುಡಿಯುವ ನೀರು ಕೊಡಿ ಎಂದು ಪಿಡಿಒ ಮಹಾ ಕೇಳಿದರೆ ಹಾರಿಕೆ ಉತ್ತರ. 2-3 ಕಿಲೋಮೀಟರ್ ಹೋಗಿ ನೀರು ತರುತ್ತಿದ್ದೇವೆ ಎಂದು ಗ್ರಾಮಸ್ಥರ ಅಳಲು. ಪ್ರಭುಲಿಂಗ ಮಠಪತಿ, ಶ್ರೀ 24 ನ್ಯೂಸ್ ಕನ್ನಡ, ಔರತ್. बसा तिथं बसा. ತಗೊಳ್ಳಿ ಬರ್ರಿ ನೀರು ಅಂತ ಹೋಗೋರು ಬರ್ರಿ. ನಾ ಅದೇ ಹೇಳತ್ತೀನಿ, ನನಗೆ ಬೇಲತ್ತಾರ ಹಿಂಗೆ ಹಿಡ್ರಿ ಅಂತಂದ್ರೆ ಅವ ಬಂದ ನಿಮ್ಮ ಕಡೆ ಹತ್ತು ಕಡೆ. ಹಾಂ ರೀ, ನೀರಿಲ್ಲ ರೀ ನಮ್ಗೆ. 1 ತಿಂಗಳು ದಿವಸ ಆಯ್ತು ನೀರಿಲ್ಲ. ಈಗ ರೈತರು ಹೊಲೋಲ್ ಗಂಟ ತರ್ಲತ್ತಿದ್ದೇವೆ. ನಾವು ಹೊಸ ನಳ್ಗಿ ಕೂಡಿಸ್ಯಾವ ಅದಕ್ಕೆ. ಅದು 4 ದಿನಕ್ಕೆ 4 ಕೊಡ ಹೊಂಟಾವೆ ಆಗಾರನೆ. ಅವು ಏನು ಸಾಕಾಯ್ತಲ್ಲ ನಮ್ಗೆ. ಹಾಂ ಇಲ್ಲ, ಬೋರ್ದಾಗೆ ನೀರಿಲ್ಲ ಅಂತ. ಬೋರೇ ಖರಾಬ್ ಆಗಿತ್ತು. ಹಿಂಗೆ ಮಾಡತ್ತದ ನಾವು ರೈತರು ಹೊಲದಾಗ ಯಾರು ಭೀ ಮಳೆಗೊಂಟ ಹೋಗಿ ತರ್ಲತ್ತಿದ್ದೆ. ಹಾಂ, 1 ಕಿಲೋಮೀಟರ್ನಿಂದ ನೆತ್ತಿ ಮೇಲೆ ನೀರು ತರ್ಲತ್ತಿದೆ. ಸಮಸ್ಯೆ ಭಾಳ ಐತ್ರಿ. ನಾವು ಬೀನಲ್ಲಿ ಸರ್ 1 ತಿಂಗಳಾಯ್ತು, ಹೊಟ್ಟೆ ನೀರಿಲ್ಲ. ಯಾರಿಗೆ ಕೇಳಿದ್ರೆ ಅಧಿಕಾರಿ ಪಿ ಡಿ ಅವ್ರಿಗೆ ಕೇಳಿದ್ರೆ ಪಿ ಡಿ ಹೇಳ್ತಾರೆ, ನೀವು ಅಧ್ಯಕ್ಷರಿಗೆ ಕೇಳಿರಿ, ಮೆಂಬರ್ಗಳಿಗೆ ಕೇಳಂತಾರೆ, ಮೆಂಬರ್ಗಳಿಗೆ ಕೇಳಿದ್ರೆ ನಮ್ಮ ಕೊನೆ ಇಲ್ಲ ಅಂತಾರೆ. ಜೆ.ಜೆ.ಎಮ್ ಕೆಲಸ ಕರೆಕ್ಟ್ ಆಗಿಲ್ಲ ಅಂತಾರೆ. ಜೆ.ಜೆ.ಎಮ್ದವ್ರಿಗೆ ಕೇಳಿದ್ರೆ ನಾವೆಲ್ಲ ಕರೆಕ್ಟ್ ಮಾಡಿದವ್ರಿ, ಇವ್ರು ಬೇಕಂತ ಹೇಳ್ತಾರೆ, ಜೆ.ಜೆ.ಎಮ್ದವ್ರು ಅಂತಾರೆ. ಈಗ ಅವ್ರು ಇವ್ರ ಮೇಲೆ ಹಾಕು ಈ ನೀರು ಕುಡಿಬೇಕಂಗ ಸರ್. 1 ತಿಂಗಳಾಯ್ತು, ಒಂದು 5 ದಿವ್ಸಕ್ಕೆ 4 ಕೊಡ ನೀರು ಬಿಡ್ತಾರೆ. ಅದು ಅರಿವಿ ಒಯ್ಲಕ್ಕೆ ಭೀ ಆಗಲು, ಕುಡ್ಡಕ್ಕೆ ಭೀ ಆಗಲು, ಎದಕ್ಕೆ ಭೀ ಆಗಲು. ಊರ ಗಂಟ ಇದು ಸುತ್ತಮುತ್ತ ಮಳಿನ ಗಂಟ ತಿರುಗಾಡಿ ಎಲ್ಲ ಹೆಣ್ಮಕ್ಳು ನೀರು ತರತ್ತಾರ, ದುನಿಯಾದ ಹೈರಾಣ ಆಗ್ಲತ್ತಾರ. ಮತ್ತು ನಮ್ಮೂರಿಂದ ಬೇರೆ ಊರಿಗೆಲ್ಲ ನೀರಿದ್ದು ಸರ್, ಬೆಳಕುಣಿದ್ದು, ಮಸ್ಕಲಿದ್ದು, ಸಣ್ಣಪುರಿದ್ದು. ಒಂದು ಟೈಮಿನ ನಮ್ಮೂರದೇ ನೀರು ಕುಡಿತೀವಿ. ಈ ನಮ್ಮೂರಿಗೆ ನೀರಿಲ್ಲ, ಬೋರ್ ಇರ್ಲಕ್ಕ ಎಲ್ಲ ಇರ್ಲಕ್ಕ ನೀರಿಲ್ಲ. ಕರೆಕ್ಟ್ ನೀರು ಬಿಡಲು ಇವಾಗ ಪಿ ಡಿ ಅವ್ರಿಗೆ ಕೇಳಿದ್ರೆ ಪಿ ಡಿ ಒಟ್ಟು ಫೋನ್ ಎತ್ತಾಳ್ರಿ. 10 ಸಲ ಇದ್ರು ಫೋನ್ ಎತ್ತಾಳ್ರಿ. ಭಾಳ ನೀರಿನ ಇಷ್ಟು ಸಮಸ್ಯೆ ಅದ ಸರ್, ನಮ್ಮೂರ ಭಾಳ ಸಮಸ್ಯೆ ಅದ. ನಾಗೂರ್ ನೀರಿನ ಸಮಸ್ಯೆ ಹೇಳತ್ತಿಲ್ಲ ಸರ್. ಅದು ನಾವು ಆಲ್ರೆಡಿ 3 ಖಾಸಗಿ ಬೋರ್ ತೊಗೊಂಡ್ವಿ ಸರ್. ತೊಗೊಂಡ್ವಿ ಮತ್ತು ನೀರಿನ ಸಮಸ್ಯೆ ಬರ್ಲತ್ತದ. ಬಟ್ ಜೆ.ಜೆ.ಎಮ್ದೆಲ್ಲ ವರ್ಕ್ ಆಗ್ಯದಲ್ಲಿ. ಬಟ್ ತಾಂಡಾ ರೋಡ್ ಕಡೆಯಿಂದ ಒಂದು ಹೊಸ ಬೋರ್ ಹೊಡೆದಾರ. ಬಟ್ ಅವ್ರು ಕನೆಕ್ಷನ್ ಕೊಡಂದ್ರೆ ನಮ್ಮಲ್ಲಿ ಅದು ರೈಸಿಂಗ್ ಇಲ್ಲ, ಅದಿಲ್ಲ ಅಂತ ಅದೇ ಹೇಳತ್ತಾರ. 4 ದಿನ ಟೈಮ್ ಕೊಡು ಅಂತ ಹೇಳ್ರಿ. ಇನ್ನೇಗೆ ನಾ AW ಅವ್ರಿಗೆ ಮಾತಾಡಿದೆ ಮತ್ತು ಜೈ ಅವ್ರಿಗೆ ಮಾತಾಡಿದೆ, ಕೊಡು ಅಂತ ಹೇಳ್ಯಾರ. ಮತ್ತು ನೀರಿನ ಸಮಸ್ಯೆ ಯಾಕೆ ಬರ್ಲತ್ತಂದ್ರೆ ನಮ್ಮಲ್ಲಿ ಥೋಡೆ 4-5 ದಿನ ಆಯಿತು ನೀರು ಅದು ಕರೆಂಟಿನ ಸಮಸ್ಯೆ ಅದ. ಕರೆಂಟಿನ ಸಮಸ್ಯೆ ಇದ್ರೆ ಯಾರು ಏನೂ ಮಾಡೋಕ್ಕಾಗಲ್ಲ ಸರ್. ನೀರಿನ ಸಮಸ್ಯೆ ಆಗ್ತದೆ, ಅವ್ರಿಗೆ ಗೊತ್ತಿರ್ಬೇಕು ಕರೆಂಟ್ ಹೋಗ್ಯಾವಂತೇಳಿ. ನಾವು ವಾಟರ್ ಮ್ಯಾನ್ ಕರೆಕ್ಟಾಗಿ ಅವ್ರ ಡ್ಯೂಟಿ ಮಾಡತ್ತಾರ. ಅವ್ರ ಕಡೆ ಯಾರ ಕಡೆ ತಪ್ಪಿಲ್ಲ. ಬಟ್ ಜೆ.ಜೆ.ಎಮ್ ಕನೆಕ್ಷನ್ ನೀರು ಕೊಟ್ಟರೆ ಅದೆಲ್ಲ ನೀರಿನ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ, ಏನಿಲ್ಲ. ಮತ್ತು ಕರೆಕ್ಟ್ ನೀರು ಅವ್ರು ಹ್ಯಾಂಡ್ ಓವರ್ ತೊಗೊಂಡ್ರಿ ಸರ್. ನಮ್ಮದು ಏನಂದ್ರೆ ಬೋರ್ ನಮ್ಮದು ಪೈಪ್ಗಳು ಏನು ಮಾಡ್ಯಾರ, ಅವರು ಡ್ಯಾಮೇಜ್ ಮಾಡೋ ಸಂಬಂಧ ಅವ್ರ ಕಡೆ ನೀರು ತೊಗೊಂಡು ಬೀಳತ್ತಿದ್ದೆವು. ಅವ್ರು ಟ್ರಯಲ್ ಮಾಡಿದ್ರು, ಅದೇ ಕಂಟಿನ್ಯೂ ಮಾಡತ್ತೀವಿ, ಒಪ್ಕೋತೀವಿ. ಅಂದ್ರೆ ಅಲ್ಲಿ ಜೆ.ಜೆ.ಎಮ್ ನೀರು ಚೆಂದಾಗ್ಯದ್ರಿ.
ವರ್ಕ್ ಚೆಂದಾಗಿದೆ. ಬಟ್ ತಾಂಡಾ ರೋಡಿಗೆ ಅವರು ಒಂದು ಬೋರ್ ಹೊಡೆದಾರ, ಅದು ಇಷ್ಟೇ ನಮಗೆ ಏನು ಕನೆಕ್ಷನ್ ಕೊಡ್ಬೇಕು ಅಷ್ಟೇ. ಅವರು ಅದನ್ನು ಹೇಳ್ಯಾರ, 4 ದಿನ ಟೈಮ್ ಕೊಡ್ರಿ ಮೇಡಮ್ ಅಂತ ಹೇಳ್ಯಾರ. ಅವರು ಇನ್ನೇಗೆ ಮಾತಾಡಿದೆ ಹಿಂಗೆ ಸಮಸ್ಯೆ ಇಲ್ಲತ್ತೆ, 4 ದಿನ ಟೈಮ್ ಕೊಡು ಅಂತಂದರೆ 4 ದಿನ ಟೈಮ್ ಕೊಟ್ಟರೆ ಏನು ನೀರಿನ ಸಮಸ್ಯೆ ಆಗಲ್ಲ ನಮ್ಮಲ್ಲಿ. ಇಲ್ಲ ಸರ್, ತಿಂಗಳದಿಂದ ಇಲ್ಲ, ತಿಂಗಳದಿಂದ 4-5 ದಿನ ಆದ್ರೆ ಬರ್ಲತ್ತವ್ರಿ ತಿಂಗಳದಿಂದ ನೀರು ಕುಳ್ಳರ್ದು ಹೆಂಗಿರ್ತಾರೆ ಹೇಳ್ರಿ ಸರ್. ಒಂದು 2 ಗಂಟೆ ಅಂದ್ರೆ ಸಾಕಲಿಕ್ಕಿಲ್ಲ ಇಷ್ಟೇ ರೀ, ಕುಡಿಯೋ ಪೂರ್ತಿಯಾಗ ಅಷ್ಟೇ ಬರ್ತಿರ್ಬೇಕು, ಹೆಚ್ಚಿನ ಬರ್ಲತ್ತಿಲ್ಲ ಅಷ್ಟೇ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.